ಕಾಂತಾರ ದೈವಗಳ ಅಧಿನಾಯಕ ಬೆರ್ಮೆಯ ಕಥೆ ಹೇಳ ಹೊರಟ ರಿಷಬ್ ಶೆಟ್ಟಿ. ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಹೊಂಬಾಳೆ ಫಿಲ್ಮ್ಸ್ ಅದ್ದೂರಿ ನಿರ್ಮಾಣದ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಈ ಸಿನಿಮಾ ಘೋಷಣೆಯಾದಾಗಿನಿಂದಲೇ ಭಾರೀ ಕುತೂಹಲವನ್ನ ಕೆರಳಿಸಿತ್ತು. ಇದೀಗ ಟ್ರೈಲರ್ ಹೊರಬಿದ್ದಿದ್ದು ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಮತ್ತೊಮ್ಮೆ ತುಳು ಜಾನಪದ ಹಿನ್ನೆಲೆಯ ಕಥೆಯನ್ನ ರಿಷಬ್ ಶೆಟ್ಟಿ ಹೇಳ ಹೊರಟಿದ್ದು, ಟ್ರೈಲರ್ ನೋಡಿ ಪ್ರೇಕ್ಷಕರು ಥ್ರಿಲ್ ಆಗಿದ್ದಾರೆ. ತುಳುನಾಡಿನ ಆದಿದೈವ ಬೆರ್ಮೆಯ ಕಥೆಯನ್ನ ಅವರು ಈ ಭಾಗದಲ್ಲಿ ಹೇಳ ಹೊರಟಿದ್ದು, ಅದರ ಸೂಚನೆ ಟ್ರೈಲರ್ ಮೂಲಕ ಸಿಕ್ಕಿದೆ. 3 ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ಕಾಂತಾರ ಚಿತ್ರದಲ್ಲಿ ತುಳುನಾಡಿನ ದೈವಗಳು, ಅಲ್ಲಿನ ಸಂಸ್ಕೃತಿಯನ್ನ ರಿಷಬ್ ತೆರೆ ಮೇಲೆ ತಂದಿದ್ರು. ಅದರಲ್ಲಿ ಪಂಜುರ್ಲಿ ದೈವಗಳ ವಿಚಾರಗಳನ್ನ ತಿಳಿಸಿದ್ರು. ಇದೀಗ ಪ್ರೀಕ್ವೆಲ್ನಲ್ಲಿ ಅವರು ಆದಿದೈವ ಬೆರ್ಮೆಯ ಇತಿಹಾಸವನ್ನ ಹೇಳ ಹೊರಟಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಕಾಡಿನ ಬುಡಕಟ್ಟು ಜನರ ಆಚಾರ ವಿಚಾರ, ರಾಜಾಡಳಿತದ ಪ್ರಸ್ತಾವವನ್ನು ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಇನ್ನು ಬಿ ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಟ್ರೈಲರ್ನಲ್ಲಿ ಗಮನ ಸೆಳೆದಿದ್ದು, ರಿಷಬ್ ಜೊತೆಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರ ಕನಕವತಿ ಪಾತ್ರವು ಹೈಲೈಟ್ ಆಗಿದೆ. ಗುಲ್ಶನ್ ದೇವಯ್ಯ ವಿಲನ್ ಆಗಿ ಅಬ್ಬರಿಸಿದ್ದಾರೆ.